ಕಲಬುರಗಿ ನಗರಸಭೆಯ ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನು ಮಾಡಿ ಮತ್ತು ಇಡೀ ನಗರಸಭೆಯ ಇರುವಂತಹ ಎಲ್ಲ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನು ಮಾಡಿದ್ದಾರೆ. ನಾನು ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ. ಸೊ ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಇವರು ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ದಲ್ಲಿ 26 ಹೆಣಗಳನ್ನು ಉರುಳಿಸಿದಂತ ಇಸ್ಲಾಮಿಕ್ ಟೆರರಿಸ್ಟ್ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. 26 ಹೆಣಗಳ ಬಿದ್ದಂತಹ ಸಮಯದಲ್ಲಿ ಅವರು ಮೌನಾಚರಣೆ ಮಾಡಲಿಲ್ಲ. ಅದಲ್ಲದೆ ನಂತರ ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದನೆಯಲ್ಲಿ 11 ಜನರ ಹತ್ಯೆ ಆಯಿತು. ಆ ಸಂಬಂಧಪಟ್ಟಾಗನೂ ಕೂಡ ಖಂಡನೆ ಮಾಡಲಿಲ್ಲ ಮತ್ತು ಸತ್ತಂಥವರ ಬಗ್ಗೆ ದುಃಖ ವ್ಯಕ್ತಪಡಿಸಲಿಲ್ಲ. ಎಲ್ಲೋ ಖೊಮೈನಿ ಸತ್ತಂತ ಒಬ್ಬ ರಾಕ್ಷಸನ ಪರವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತಹದ್ದು, ಮೌನಾಚರಣೆ ಮಾಡ್ತಾ ಇರುವಂತಹದ್ದು ಇದು ಖಂಡನೀಯ, ದೇಶದ್ರೋಹಿ ಕೃತ್ಯ. ಸೊ ಇದನ್ನೇ ಹೇಗೆ ಯಾವ ರೀತಿಯ ಸಹನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದುಃಖದ, ನೋವಿನ ಮತ್ತು ಶಾಕಿಂಗ್ ನ್ಯೂಸ್ ಅಂತಂದ್ರೆ ಈ ನೀತಿಗೆಟ್ಟ ಬಿಜೆಪಿಯ ಕಾರ್ಪೊರೇಟರ್ಸ್. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಭಾರತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಏನ್ ಬೇಕಾದ್ ಮಾಡ್ಬೋದಾ? ಸೊ ಅದನ್ನು ಧಿಕ್ಕರಿಸಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅದನ್ನು ಮೌನಾಚರಣೆ ಅಲ್ಲಿ ಆಗದೇ ಇರುವಾಗ ನೋಡ್ಕೊಳ್ಬೇಕಾಗಿತ್ತು, ಧಿಕ್ಕಾರ ಹೇಳಬೇಕಾಗಿತ್ತು, ಘೋಷಣೆಗೆ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ನೀವು ಕೆಳಗಡೆ ಮುಖ ಹಾಕೊಂಡು ನಿಮ್ಮ ಅಮ್ಮಂದ್ರ ಸತ್ತಾಗ ಇಷ್ಟು ಹತ್ತಿದಿರೋ ಇಲ್ಲಿ, ಇಷ್ಟು ಮೌನಾಚರಣೆ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಬಿಜೆಪಿಯ ಅಲ್ಲಿ ಕಾರ್ಪೊರೇಟರ್ಸ್ ನೀವು ಮಾಡಿದ ಕೆಲಸ ಅತ್ಯಂತ ನಾಚಿಕೆಗೇಡಿನ ಬಿಜೆಪಿಯ ಸಿದ್ಧಾಂತಕ್ಕೆ, ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿದಂಥವ್ರಿಗೆ ನಿಮಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಅಷ್ಟೇ ಅಲ್ಲ, ಅಲ್ಲಿಯ ಜಿಲ್ಲಾಧಿಕಾರಿ ಇಮ್ಮಿಡಿಯೇಟ್ ಈ ಏನು ಕಾರ್ಪೊರೇಷನ್ ಅದು ಮೌನಾಚರಣೆ ಮಾಡಿದ್ದಾರೆ ಅದನ್ನು ಬರ್ಖಾಸ್ತು ಮಾಡಬೇಕು, ನಿಮ್ಮ ಆಡಳಿತಕ್ಕೆ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತೇನೆ.